2013ರಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಅಧಿಕಾರ ಸ್ವೀಕಾರ ಮಾಡಿದರು. ಅವರ ಉದ್ದೇಶ ಏನಿತ್ತು? ಬಡವರಿಗೆ ಆಹಾರವನ್ನು ಕೊಡಬೇಕು ಅಂತ ಇಂದಿರಾ ಕ್ಯಾಂಟೀನ್ ಅನ್ನು ಶುರು ಮಾಡಿದ್ರು. ಆದರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಇಂದಿರಾ ಕ್ಯಾಂಟೀನ್ಗೆ ಗ್ರಹಣ ಹಿಡಿದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆದ್ರೂ ಕೂಡ ಇಂದಿರಾ ಕ್ಯಾಂಟೀನ್ಗಳಿಗೆ ಹೊಸ ಮೆನು ಜಾರಿಯಾಗಿಲ್ಲ, ಇದುವರೆಗೂ ಜಾರಿಯಾಗಿಲ್ಲ. ಒಂದು ಹೊಸ ಮೆನುವನ್ನ ಮಾಡಿದ್ರು. ನಿರ್ವಹಣಾ ಸಮಸ್ಯೆಗಳಿಂದ ಇಂದಿರಾ ಕ್ಯಾಂಟೀನ್ಗಳು ಬಳಲ್ತಾ ಇವೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೂಡ ಇರೋದು ಇಂದಿರಾ ಕ್ಯಾಂಟೀನ್. ಇಂದಿರಾ ಕ್ಯಾಂಟೀನ್ಗೆ ಕಾಯಕಲ್ಪವನ್ನ ಮಾಡ್ತೀನಿ ಅಂತ ಹೇಳಿದ್ರು, ನಿರ್ಧಾರ ಮಾಡಿದ್ರು. ಹೊಸ ಮೆನು ಕೂಡ ಘೋಷಣೆಯನ್ನ ಸಿದ್ದರಾಮಯ್ಯನವರು ಮಾಡಿ. ಕಳೆದ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಈ ಮೆನು ಬದಲಾವಣೆ ಆಗ್ಬೇಕಾಗಿತ್ತು. ಅತ್ಯಂತ ಕಳಪೆ ಮಟ್ಟದ ಆಹಾರ ಸಿಗ್ತಾ ಇದೆ ಇಂದಿರಾ ಕ್ಯಾಂಟೀನ್. 5 ರೂಪಾಯಿಗೆ ತಿಂಡಿ, 10 ರೂಪಾಯಿಗೆ ಊಟ ಇತ್ತು. ಬೆಳಗ್ಗೆ ತಿಂಡಿ ಕೊಡ್ತಾರೆ 5 ರೂಪಾಯಿಗೆ, 10 ರೂಪಾಯಿಗೆ ಮಧ್ಯಾಹ್ನ ಊಟ ಸಿಗುತ್ತೆ, ರಾತ್ರಿ ಕೂಡ ಊಟ ಸಿಗುತ್ತೆ. ಬಡವರಿಗೆ, ನಿರ್ಗತಿಕರಿಗೆ, ಕೂಲಿ ಕಾರ್ಮಿಕರಿಗೆ ಇವರೆಲ್ಲರಿಗೂ ಕೂಡ ಅನುಕೂಲ ಆಗಲಿ ಅನ್ನುವ ಕಾರಣಕ್ಕಾಗಿ 2013ರಲ್ಲಿ ಇಂದಿರಾ ಕ್ಯಾಂಟೀನ್ ಬಂತು. ಬಿಜೆಪಿ ಸರ್ಕಾರ ಇತ್ತು. ಅದಾದ ನಂತರ ಬೇರೆ ಒಬ್ಬರಿಗೆ ಒಂದು ಗುತ್ತಿಗೆಯನ್ನು ಕೊಡಲಾಗಿತ್ತು. 2023ರಲ್ಲಿ ಕಾಂಗ್ರೆಸ್ ಗೆದ್ದ ನಂತರ ಕೆಲವೊಂದಿಷ್ಟು ಮಾತುಗಳು ಹರಿದಾಡೋಕೆ ಶುರುವಾಯಿತು. ಇಂದಿರಾ ಕ್ಯಾಂಟೀನಲ್ಲಿ ಸಿಗುವಂತ ಆಹಾರ ಸರಿ ಇಲ್ಲ, ಹೀಗಾಗಿ ಗುತ್ತಿಗೆ ಕೊಟ್ಟಿರೋದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಸರ್ಕಾರ ಒಂದು ನಿರ್ಧಾರ ಮಾಡ್ತು. ಯಾವ ಸಂಸ್ಥೆಗೆ ಇಂದಿರಾ ಕ್ಯಾಂಟೀನ್ನ ಗುತ್ತಿಗೆನ ಕೊಟ್ಟಿತ್ತಲ್ಲ ಆಹಾರ ಪೂರೈಕೆ ಮಾಡೋದಕ್ಕೆ, ಅದನ್ನ ಕ್ಯಾನ್ಸಲ್ ಮಾಡಿದರು, ಡಿಲೀಟ್ ಮಾಡಿದರು. ಅದನ್ನು ಮಾಡಿದ ನಂತರ ಹೊಸದೊಂದು ಕಂಪನಿಗೆ ಗುತ್ತಿಗೆಯನ್ನು ಕೊಡ್ತಾರೆ ಆಹಾರವನ್ನು ಪೂರೈಕೆ ಮಾಡೋದಕ್ಕೆ. ಅವರು ಒಂದು ಮೆನುವನ್ನು ಕೊಡ್ತಾರೆ. ಏನೇನು ಇರುತ್ತೆ ಮೆನು ಜಸ್ಟ್ ನೀವು ಕೇಳಿಸ್ಕೊಳ್ಳಿ, ನೋಡಿ ಯಾವ್ಯಾವ ಊಟವನ್ನು ಕೊಡ್ತೀವಿ, ಏನು ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು ಅಂತ. 2000 ಇಸ್ವಿಯಲ್ಲಿ ಕಳೆದ ಬಾರಿಯ ಆಗಸ್ಟ್ 15 ಅವತ್ತಿನಿಂದ ಇಲ್ಲಿಯ ತನಕವೂ ಕೂಡ ಯಾವುದೇ ಬದಲಾವಣೆ ಆಗಿಲ್ಲ. ಏನು ಹೇಳಿದ್ರು ಅವರು? ಹೊಸ ಮೆನುವಿನ ಪ್ರಕಾರ ವಾರದ 7 ದಿನವೂ ಕೂಡ ಬೆಳಗ್ಗೆ ಇಡ್ಲಿ ದೊರೆಯುತ್ತೆ. 3 ಇಡ್ಲಿ, 150 ಗ್ರಾಮು ಸಾಂಬಾರು ಇರುತ್ತೆ. ಪ್ರತಿದಿನ ಒಂದೊಂದು ಮಾದರಿಯ ರೈಸ್ ಬಾತ್ 225 ಗ್ರಾಮ್ ಸಿಗಬೇಕಾಗಿತ್ತು. ಈ ಐಟಮ್ಗಳೊಂದಿಗೆ ಸೈಡ್ನಲ್ಲಿ ಚಟ್ನಿ, ಸಾಂಬಾರ್, ಮೊಸರು ಬಜ್ಜಿ ಹಾಗೂ ಖಾರ ಬೂಂದಿ, ಅಂದರೆ ಬಿಸಿಬೇಳೆ ಬಾತ್ ಮಾಡಿದರೆ ಖಾರ ಬೂಂದಿ ಕೊಡ್ತೀವಿ ಅಂತ. ಬೆಳಗಿನ ಉಪಹಾರಕ್ಕೆ ಇಡ್ಲಿ ಜೊತೆಗೆ ಏನು ಕೊಡ್ತೀವಿ? ಪಲಾವ್, ಬಿಸಿಬೇಳೆ ಬಾತ್, ಖಾರ ಬಾತ್, ಪೊಂಗಲ್ ಇರುತ್ತೆ ಅಂತ. ಇದು ಹೊಸ ಮೆನು. ಇನ್ನು ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ 2 ಬಗೆಯ ಆಯ್ಕೆ ಇರುತ್ತೆ. ಒಂದು ಮುದ್ದೆ ಮತ್ತು ಚಪಾತಿಯನ್ನು ನೀಡ್ತೀವಿ ಅಂತ ಹೇಳಿದರು. ಈ ಸೌಲಭ್ಯ ಬೆಂಗಳೂರಿನ ಕೆಲ ಇಂದಿರಾ ಕ್ಯಾಂಟೀನಲ್ಲಿ ಜಾರಿಯಲ್ಲಿತ್ತು. ಅದಾದ ನಂತರ ಬೇರೆ ಕಡೆಗಳು ಕೂಡ ಮಾಡ್ತೀವಿ ಅಂತ. 7 ದಿನವೂ ಕೂಡ ಮುದ್ದೆ, ಸಾಂಬಾರ್ ಮತ್ತು ಚಪಾತಿ ಪಲ್ಯ ಕಾಂಬಿನೇಷನ್ ಇರುತ್ತೆ ಅಂತ. ಇದು ಹೊಸ ಮೆನು. ಇದು ಬೆಂಗಳೂರಿನಲ್ಲಿ ಮಾತ್ರ ನಾವು ಜಾರಿ ಮಾಡ್ತೀವಿ ಅಂತ ಹೇಳಿದರು. BBMP ವ್ಯಾಪ್ತಿಯಲ್ಲಿ 192 ಇಂದಿರಾ ಕ್ಯಾಂಟೀನ್ಗಳಿವೆ. 192 ಇಂದಿರಾ ಕ್ಯಾಂಟೀನ್ ಕೇವಲ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬೆಂಗಳೂರಿನ ಈ ವ್ಯಾಪ್ತಿಯಲ್ಲಿ 192 ಇಂದಿರಾ ಕ್ಯಾಂಟೀನ್ಗಳಿರೋದು. ಇದರ ಪೈಕಿ 142 ಇಂದಿರಾ ಕ್ಯಾಂಟೀನ್ಗಳಿಗೆ ಹೊಸ ಗುತ್ತಿಗೆದಾರರನ್ನು ನೇಮಕ ಮಾಡಿತ್ತು ಸರ್ಕಾರ. ಸಿದ್ದರಾಮಯ್ಯನವರ ಕನಸಿನ ಕೂಸು. ಸಿದ್ದರಾಮಯ್ಯನವರು ಏನು ಅಂದ್ಕೊಂಡಿದ್ರಲ್ಲ, ಬಡವರಿಗೆ ಕಡಿಮೆ ದರದಲ್ಲಿ ಆಹಾರ ಸಿಗಬೇಕು, ತರಹೇವಾರಿ ಅಂದರೆ ಬೆಂಗಳೂರು, ಮಂಡ್ಯ ಈ ಭಾಗದಲ್ಲಿ, ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಮುದ್ದೆಯನ್ನು ಸಹಜವಾಗಿ ಸೇವನೆ ಮಾಡ್ತಾರೆ. ಮುದ್ದೆಯನ್ನು ಕೊಡ್ತೀವಿ ಅಂತ ಹೇಳಿದರು. ಅದು ಇದುವರೆಗೂ ಕೂಡ ಜಾರಿಯಾಗಿಲ್ಲ. ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದರ ಹೆಸರು ಬದಲಾವಣೆಗೆ ದೊಡ್ಡ ಮಟ್ಟದ ಪೈಪೋಟಿಯಾಗಿತ್ತು. ಅದಕ್ಕೆ ರಾಜಕೀಯ ಬೇರೆ ಆಗಿತ್ತು. ಅನ್ನಪೂರ್ಣೇಶ್ವರಿ ಕ್ಯಾಂಟೀನ್ ಅಂತ ಹೇಳಬೇಕು ಅಂತ ಬಿಜೆಪಿಯವರು ವಾದ ಮಾಡಿದ್ರು. ಅದಕ್ಕೆ ಇಲ್ಲ, ಇಂದಿರಾ ಕ್ಯಾಂಟೀನ್ ಅಂತಾನೆ ನಮ್ಮ ಪಕ್ಷದಿಂದ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ರು, ನಾವು ಇಂದಿರಾ ಕ್ಯಾಂಟೀನ್ ಅಂತ. ಯಾರೋ ಹೆಸರಿಡಲಿ, ಹೆಸರಿನ ಪ್ರಶ್ನೆ ಅಲ್ಲ. ಆದರೆ ಸಿಗುವಂಥ ಆಹಾರ ಎಷ್ಟು ಗುಣಮಟ್ಟದ್ದಿದೆ, ಯಾವ ಆಹಾರವನ್ನು ನೀವು ಕೊಡ್ತಾ ಇದ್ದೀರಿ? 5 ರೂಪಾಯಿಗೆ ತಿಂಡಿ ಸಿಗುತ್ತೆ, 10 ರೂಪಾಯಿಗೆ ಊಟ ಸಿಗುತ್ತೆ, ಎಲ್ಲ ಓಕೆ, ಒಪ್ಕೊಳ್ಳೋದೆ. ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಎಲ್ಲಿ ಹೋಯ್ತು ಬದಲಾವಣೆ? ಓಕೆ, ಬದಲಾವಣೆ ಮಾಡ್ತೀವಿ ಅಂತ ಬಿಜೆಪಿಯವರು ಹೇಳಿದ್ರಾ? ಬಿಜೆಪಿಯವರು ಹೇಳಿಲ್ಲಪ್ಪ, ಕಾಂಗ್ರೆಸ್ನವರೇ ಹೇಳಿದ್ರು. ನಿಮ್ಮದೇ ಸರ್ಕಾರ ಇದ್ದಾಗ ಬಂದಂತಹ ಒಂದು ಯೋಜನೆ ಇದು. ಆದರೆ ಇದುವರೆಗೂ ಕೂಡ ಯಾವುದೇ ಜೀವ ಸಿಕ್ಕಿಲ್ಲ, ಹೊಸ ಮೆನು ಜಾರಿಯಾಗಿಲ್ಲ. ಹೀಗಾಗಿ ಯಾವಾಗ ಆಗುತ್ತೆ ಈ ಪ್ರಶ್ನೆ ಸಹಜವಾಗಿ ಜನಸಾಮಾನ್ಯರಿಗಿದೆ.
ಕಳಪೆ ಗುಣಮಟ್ಟದ ಆಹಾರ. ಕೆಲವೊಂದಿಷ್ಟು ಕಡೆ ಆಹಾರವನ್ನು ನೋಡಿಬಿಟ್ರೆ ಹೆಂಗಿರುತ್ತೆ ಅನ್ನೋದನ್ನು ನೋಡಿಬಿಟ್ರೆ ತಿನ್ನೋಕೆ ಕೂಡ ಸಾಧ್ಯ